ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲೇ ಯಾವುದೇ ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗದೆ ಮೊಬೈಲಲ್ಲೇ ಕುಂತು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ ಥರ ಲಿಂಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇದೇ ಥರ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ, ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನೋಡಿ, ಪ್ಲೇಸ್ಟೋರಿನಲ್ಲಿ ಆಧಾರ್ ಅಂತ ಸರ್ಚ್ ಮಾಡಬೇಕು. ಈಗ ತೋರಿಸಿದ್ದೀವಲ್ಲ, ಈ ಲಿಂಕ್ ಕೂಡ ಹಾಕಿರ್ತೀನಿ ಕೆಳಗಡೆ. ಮತ್ತು ಆಧಾರನ್ನು ಸರ್ಚ್ ಮಾಡಿದ ಮೇಲೆ ಇನ್ಸ್ಟಾಲ್ ಕೊಡಬೇಕು ಆ್ಯಪ್ನ. ಆಧಾರ್ ಇನ್ಸ್ಟಾಲ್ ಮಾಡಿದ ಮೇಲೆ ನೋಡಿ, ಇದು ಇರೋದು ಪ್ರತಿಯೊಬ್ಬರಿಗೆ. ಇದೇನು ಆಧಾರ್ ಕಾರ್ಡ್ ಸೆಂಟರ್ ಇರಬೇಕು ಅದಂತ ಏನು ರೂಲ್ಸ್ ಇಲ್ಲ. ನೀವೇ ಮನೆಯಲ್ಲೇ ಕುಂತು ನೀವೇ ಫೋನ್ ನಂಬರನ್ನ ಚೇಂಜ್ ಮಾಡ್ಬೋದು. ಇನ್ನೊಂದು ನಂಬರ್ ಬೇಕಂದರೆ ಚೇಂಜ್ ಮಾಡ್ಕೋಬೋದು. ನೋಡಿ, ಆಧಾರ್ ಅಂತ ಬಂತು. ಆಧಾರ್ ಆ್ಯಪ್ ಡೌನ್ಲೋಡ್ ಆಗ್ತಾ ಇದೆ. ಮದರ್ ಬೋರ್ಡ್ನ ಇದಾಗದ. ನಾವು ನೋಡಿ, ಆಧಾರ್ ಆ್ಯಪ್ ಡೌನ್ಲೋಡ್ ಆಯಿತು. ಓಪನ್ ಮಾಡಬೇಕು. ಒಳಗಡೆ ಮದರ್ ಬೋರ್ಡ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಯಿತು. ಆದಮೇಲೆ ಓಪನ್ ಆಯ್ತಲ್ಲ, ಬಿಜಾಪುರಕ್ಕೆ ಹೋಯ್ತು. ನೋಡಿ, ಇದು ಮೊಬೈಲಲ್ಲಿ ಮಾತ್ರ ಮಾಡೋಕ್ಕೆ ಹೊಸ ಫೋನ್ ತೋರಿಸಲ್ಲ. ನೋಡಿ, ಈ ಥರ ಅದಕ್ಕಿಂತ ಎಲ್ಲ ಸ್ಕಿಪ್ ಮಾಡಬೇಕು. ಇಲ್ಲ, ಕೆಳಗಡೆ ಐ ಆಮ್ ರೆಡಿ ವಿತ್ ಆಧಾರ್ ಅಂತ ಡೈರೆಕ್ಟ್ ಆಪ್ಷನ್ ಬರುತ್ತೆ. ನೋಡಿ, ಬಂದಾಯಿತು ಐ ಆಮ್ ರೆಡಿ ವಿತ್ ಆಧಾರ್. ಎಲ್ಲ ಇದು ಸ್ಕಿಪ್ ಮಾಡಿದ ಮೇಲೆ ಐ ಆಮ್ ರೆಡಿ ವಿತ್ ಆಧಾರ್ ಅಂತ ಕೊಟ್ಟ ಮೇಲೆ ಎಂಟರ್ ಆಧಾರ್ ನಂಬರ್ ಅಂತಿದೆ. 12 ಡಿಜಿಟ್ 12 ನಂಬರ್ ಇರುವ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಹಾಕಿ ನೋಡಿ, ಕಂಟಿನ್ಯೂ ಅಂತ ಕೊಡಬೇಕು. ನೋಡು, ಇಲ್ಲಿ ಟರ್ಮ್ಸ್ ಕಂಡೀಷನ್ನು ಐ ಅಗ್ರಿ ಅಂತ ಕೊಟ್ಟು ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಸೆಲೆಕ್ಟ್ ಸಿಮ್. ಇಲ್ಲಿದೆ 2 ಸಿಮ್ ಇದೆ. ಯಾವುದಾದ್ರೂ ಒಂದು ಸಿಮ್ಮಿಂದ ಸೆಂಡ್ SMS ಅಂತ ಕೊಡಬೇಕು. ಕರೆನ್ಸಿ ಇರೋ ಸಿಮ್ಮಿಂದ ಸೆಂಡಿಂಗ್ ವೆರಿಫಿಕೇಷನ್ ಪೀರಿಯಡ್. ಇದೇನದೆ ವೆರಿಫಿಕೇಷನ್ SMS ಸೆಂಟ್ ಸಕ್ಸಸ್ಫುಲಿ ವೆರಿಫೈಯಿಂಗ್ ನಂಬರ್ ಸಕ್ಸಸ್ಫುಲಿ ಅಂತ ಬರಬೇಕು. 2 ಸಕ್ಸಸ್ಫುಲ್ ಆಗಿ ಆದರೆ ಮಾತ್ರ ನಾವು ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಅಂತ ಕೊಡ್ಬೋದು. ಮೊಬೈಲ್ ವೆರಿಫೈ ಆಯಿತು. ನೋಡಿ, ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಆಪ್ಷನ್ ಮೇಲೆ ತೊಗೋಬೇಕು. ಸಿಂಪಲ್ಲಾಗಿ ಇದೇನು ಭಾಳ ಕಷ್ಟದೇನಿಲ್ಲ. ನೋಡಿ, ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಅಂತ ಕೊಟ್ಟ ಮೇಲೆ ಕಂಟಿನ್ಯೂ ವಿತ್ ದಿಸ್ ನಂಬರ್. ಯು ಕ್ಯಾನ್ ಸ್ಟಿಲ್ ಯೂಸ್ ದಿ ಆ್ಯಪ್ ಬಟ್ ಸಮ್ ಸರ್ವಿಸಸ್ ವಿಲ್ ಬಿ ನೀಡ್ ಟು OTP ಆನ್ ಆಧಾರ್ ಲಿಂಕ್ಡ್ ನಂಬರ್ ಅಂತ ಬರುತ್ತೆ. ಹೌದು, ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಕೊಡಬೇಕು. ಯೂಸ್ ರಿಜಿಸ್ಟರ್ ನಂಬರ್ ಅಂತಲೇ ಕೊಡ್ಬೋದು. ಇನಿಷಿಯೇಟ್ ನಾವು ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಕೊಟ್ಟಿದ್ವಿ. ಅಥೆಂಟಿಕೇಷನ್ ಅಂತ ಬರುತ್ತೆ. ನೋಡಿ, ಯಾರು ಕ್ಯಾಂಡಿಡೇಟ್ ಇದ್ದಾರೋ ಅವ್ರ ಮೊಬೈಲ್ ನಂಬರ್ ಇದು ಚೇಂಜ್ ಮಾಡಬೇಕಲ್ಲ, ಅವ್ರದ್ದು ಫೇಸ್ ಅಥೆಂಟಿಕೇಷನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಒಂದು ಸಲ ಕಣ್ಣು ಬ್ಲಿಂಕ್ ಮಾಡ್ಬೇಕು, ಕಣ್ಣು ಮುಚ್ಚಿ ಕಣ್ ತೆಗಿಬೇಕು ಫಾಸ್ಟಾಗಿ. ಅಂದರೆ ಈ ಥರ ಹಸಿರು ಬರೋದು ರೌಂಡ್ ಆಗಿರೋದು. ಹಸಿರು ಬಂದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ಬರೆದ ಮೇಲೇ ತಗೊಳುತ್ತೆ. ನೋಡಿ, ಏನಿದೆ ಇಲ್ಲ, ನಾ ಫೋನ್ ನಂಬರ್ ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಫೇಸ್ ಅಥೆಂಟಿಕೇಟೆಡ್ ಅಂದರೆ ಗ್ರೀನ್ ಬಂದು ಫೇಸ್ ಅಥೆಂಟಿಕೇಟೆಡ್ ಅಂತ ಬರಬೇಕು. ಅಂದರೆ ಗೆಟ್ಟಿಂಗ್ ಯುವರ್ ಆಧಾರ್ ರೆಡಿ, ಫೆಚಿಂಗ್ ಡೀಟೇಲ್ಸ್, ಯುವರ್ ಆಧಾರ್ ಈಸ್ ರೆಡಿ, ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಕೊಟ್ಟ ಮೇಲೆ ಇಲ್ಲಿ ಎಂಟರ್ ಯುವರ್ ನ್ಯೂ 6 ಡಿಜಿಟ್ ಪಿನ್. ಇದು ಎದಕ್ಕೆಂದರೆ ಯೂಸ್ ಟು ಪ್ರೊಟೆಕ್ಟ್ ಯುವರ್ ಆಧಾರ್ ಕಾರ್ಡ್ ಪ್ರೊಟೆಕ್ಟ್ ಮಾಡೋ ಸಲಗೇ ಇದು 6 ಡಿಜಿಟ್ OTP ಇದು ಇದು ಪಿನ್ ಇಡ್ತಾ ಇದ್ದೀವಿ ಅಂತ ಅರ್ಥ. 2 ಇಟ್ಟಿವಿ. ಪಿನ್ ಇಟ್ಟ ಮೇಲೆ ನೆಕ್ಸ್ಟ್ ಏನು ಆಪ್ಷನ್ ಬರುತ್ತೆ ನೋಡೋಣ. ನೋಡಿ, ವಿತ್ ಲೈವ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಬಿಟ್ಟ ಮೇಲೆ ನೀವು ಆಧಾರ್ ಕಾರ್ಡ್ ಸೆಂಟ್ರಿಗೆ ತಿರುಗಾಡೋದು ಅವಶ್ಯಕತೆ ಇಲ್ಲ. ಸ್ಕಿಪ್ ಗೈಡ್ ಅಂತ ಕೊಟ್ಟು ಈ ಥರ ಬರುತ್ತೆ ಅವ್ರದ್ದು ಆಧಾರ್ ಕಾರ್ಡ್. ಇದೆಲ್ಲ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಬೋದು. ಕೆಳಗಡೆ ಸ್ಕ್ರಾಲ್ ಮಾಡ್ಕೋಬೇಕು. ಕೆಳಗಡೆ ಇರುತ್ತೆ ಮೈ ಆಧಾರ್ ಅಪ್ಡೇಟ್ ಅಂತ ಇರುತ್ತೆ. ಮೈ ಕಾರ್ಡ್ ಕಾಂಟ್ಯಾಕ್ಟ್ ಕಾರ್ಡ್ ಅಂತ ಇರುತ್ತೆ. ಮೈ ಕಾಂಟ್ಯಾಕ್ಟ್ ಕಾರ್ಡ್ QR ಕೋಡ್ ಸ್ಕ್ಯಾನ್ ಇರೋ ಆಧಾರ್ ಕಾರ್ಡ್. ಅದು ಮೈ ಆಧಾರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಗೆ ಬೇಕಾಗಿರೋದು ಮೈ ಆಧಾರ್ ಅಪ್ಡೇಟ್. ಬಹಳ ಕಷ್ಟಕರವಾದೇನಿಲ್ಲ, ಮೊಬೈಲ್ ಇದ್ದರೆ ಸಾಕು. ಸಿಂಪಲಾಗಿ ಯಾರು ಫೋನ್ ನಂಬರ್ ಲಿಂಕ್ ಮಾಡ್ಕೊತಾರೆ. ನೋಡಿ, ಇದು ಏನೋ ಸರ್ವರ್ ಬಂತು ಪ್ರಾಬ್ಲಮ್. ಮತ್ತೆ ಕೊಡೋಣ ಮೈ ಆಧಾರ್ ಅಪ್ಡೇಟ್ ಮೇಲೆ. ಮತ್ತೆ ಅದೇ ಬಂತು. ಮತ್ತೆ ನೋಡೋಣ. ಮತ್ತೆ ಸೇಮ್ ಮೈ ಆಧಾರ್ ಅಪ್ಡೇಟ್ ಮೇಲೆ ಕೊಟ್ಟ ಮೇಲೆ ಏನು ಸಿಂಪಲ್ಲಾಗಿದೆ, ಈ ಥರ ಬರುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಾಕಾಗಷ್ಟು ಆಪ್ಷನ್ ಇದೆ.
ಆಧಾರ್ ಅಡ್ರೆಸ್ ಅಪ್ಡೇಟು, ನೇಮ್ ಅಪ್ಡೇಟು, ಇಮೇಲ್ ಐ ಡಿ ಅಪ್ಡೇಟು ಮತ್ತು ಮೊಬೈಲ್ ನಂಬರ್. ನಮಗೆ ಮೊಬೈಲ್ ನಂಬರ್ ಮಾತ್ರ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ವಿ. ಮಾಡಿ ಇಲ್ಲೇನಿದೆ, ಕಂಪಲ್ಸರಿಯಾಗಿ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ನಂಬರ್ಗೆ OTP ಹೋಗುತ್ತೆ ನೋಡಿ. 6 ಡಿಜಿಟ್ OTP ಹೋಗುತ್ತೆ. ಇಲ್ಲಿ ಕಂಪಲ್ಸರಿ ಏನಿದೆ, ನೀವು ಹೊಸ ನಂಬರ್ ಲಿಂಕ್ ಮಾಡಬೇಕು, ಹಳೆ ನಂಬರ್ ಕಳೆದಿರಬಾರ್ದು. ಕಂಪಲ್ಸರಿ ಇದು ರೂಲ್ಸು. ಇಲ್ಲಾಂದರೆ ನೀವು ಕಾಮನಾಗಿ ಆಧಾರ್ ಕಾರ್ಡ್ ಸೆಂಟ್ರು ಮತ್ತು ಗ್ರಾಮವನ್ನು ಕರ್ನಾಟಕವನ್ನಿಗೆ ಹೋಗಲೇಬೇಕು. ಇದೇನು ಇವ್ರದ್ದು ಆಲ್ರೆಡಿ ಫೋನ್ ನಂಬರ್ ಇದೆ. ಇದ್ದ ಮೇಲೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಸಬ್ಮಿಟ್ ಮಾಡಬೇಕು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಬಹಳ ಸಿಂಪಲ್ ಆಗಿದೆ ಎಲ್ಲ ನನಗೆ ಪ್ರೊಸೀಜರು. ಹಳೆ ಮೊಬೈಲ್ ನಂಬರ್ ಇರಬೇಕು ನೋಡಿ. ಯುವರ್ ಕರೆಂಟ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇದೆ. ನಾವು ನ್ಯೂ ಮೊಬೈಲ್ ನಂಬರ್ ಯಾವ್ದು ಹಾಕ್ತಾ ಇದ್ದೀವಿ ಅದನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಕಂಟಿನ್ಯೂ ಅಂತ ಪ್ರೊಸೀಡ್ ಅಂತ ಕೊಡಬೇಕು ನೋಡಿ. ವೆರಿಫೈ ನ್ಯೂ ಮೊಬೈಲ್ ನಂಬರ್ ಅಂತಂದರೆ 6 ಡಿಜಿಟ್ OTP ಬರುತ್ತೆ. ಅದು ಇದೇ ಆಗಿರೋದ್ರಿಂದ ಮೇಲ್ಗಡೆ ಬರುತ್ತೆ. ನೋಡೋಣ, ಸಿಂಪಲ್ ಆಗಿದೆ. ಇದೇನಿದು ನೋಡಿ, ಬಂತು ನಿಮ್ಮದು ಹಳೆಯ ನಂಬರು. ಇದು ಈಗ ಹೊಸ ನಂಬರ್ ಹಾಕೋದು ಕೇಳುತ್ತೆ. ಹಾಕಿದ ಮೇಲೆ OTP ಬರುತ್ತೆ. OTP ಬಂದ ಮೇಲೆ OTP ನ್ಯೂ ನಂಬರ್ OTP ವೆರಿಫೈಡ್. ಪ್ರೊಸೀಡ್ ಟು ಫೇಸ್ ಅಥೆಂಟಿಕೇಷನ್. ಮತ್ತೆ ಮೊದಲಿಗೆ ಒಂದು ಮಾಡಿರ್ತೀವಿ, ಆಮೇಲೆ ಇನ್ನೊಂದು ಸಲ ಫೇಸ್ ಅಥೆಂಟಿಕೇಷನ್ ಕಂಪಲ್ಸರಿ ಮಾಡಬೇಕು. ಇದರಾಗೆ 2 ಟೈಮ್ಸ್ ಫೇಸ್ ಅಥೆಂಟಿಕೇಷನ್ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡಿ, ಯು ಕೀಪ್ ಯುವರ್ ಫೇಸ್ ಸೆಂಟರ್ಡ್ ವಿತ್ ಇನ್ ದಿಸ್ ಸರ್ಕಲ್. ಅಂದರೆ ಆ ಸರ್ಕಲ್ ಒಳಗಡೆ ನಿಮ್ಮ ಫೇಸ್ ಇರಬೇಕು, ಗುಡ್ ಲೈಟಿಂಗ್ ಇರಬೇಕು ನಿಮ್ಮ ಮುಖದ ಮೇಲೆ. ಅಂದರೆ ಬ್ಯಾಕ್ ಲೈಟ್, ಹಿಂದ್ಗಡೆ ಲೈಟ್ ಇರಬಾರ್ದು. ರಿಮೂವ್ ಗ್ಲಾಸ್ ಗೀಸ್ ಏನಾದರೂ ಅಂದರೆ ಇದು ಹಾಕ್ಯಂದಿದ್ರೆ ಅದನ್ನ ತೆಗಿಬೇಕು. ಮತ್ತೇನಾದ್ರು ಮಾಸ್ಕು, ಗ್ಯಾಸು, ಇದು ಗ್ಲಾಸು, ಕನ್ನಡಕ ಆ ಥರ ಹಾಕ್ಯಂದು ತೆಗಿಬೇಕು ಅಂತ ಹೇಳಿದೆ ನೋಡಿ. ಇದು ಈ ಸರ್ಕಲ್ ಒಳಗಡೆ ಮುಖ ಇರಬೇಕಂತಿದೆ. ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗಿರಬೇಕು. ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗಿ ಇದ್ದ ಕಡೆ ಫೋಟೋ ಹೊಡ್ಕೋಬೇಕು. ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಕು, ಬ್ಲಿಂಕ್ ಮಾಡ್ಬೇಕು ಒಂದ್ಸಲ. ಅದು ಆಟೋಮೆಟಿಕ್ ತೊಗೊಂಡ್ರೆ ಮಾತ್ರ ಈ ಥರ ಪೇಜು ಓಪನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನೆಕ್ಸ್ಟ್ ಏನಿದೆ ನೋಡೋಣ. ನೋಡು, ಇದು ಆಯಿತು. ನೆಕ್ಸ್ಟ್ ಏನಿದೆ, ಪೇಮೆಂಟ್. ವೆರಿ ಇಂಪಾರ್ಟೆಂಟ್. ಪೇಮೆಂಟ್ ಮಾಡಬೇಕು. ಈ ನಂಬರಿಂದ ಈ ನಂಬರಿಗೆ ಫೋನ್ ನಂಬರ್ ಲಿಂಕ್ ಮಾಡಬೇಕು, ಆಧಾರ್ ಕಾರ್ಡ್ನೆಲ್ಲ ಅಂತ ಬಂದಿದೆ. ಓಕೆ, ಪೇಮೆಂಟ್ ಕನ್ಫರ್ಮ್ ಆ್ಯಂಡ್ ಪೇ ಮಾಡೇ ತೋರಿಸ್ತೀನಿ ಎಲ್ಲನೂ. ಫೋನ್ಪೇ, ಗೂಗಲ್ ಪೇ ಇದೆ. ಮತ್ತು ನಿಮ್ದು ಯಾವುದಾದ್ರೂ ಮತ್ತು ಬೇರೆ ಇದ್ರೆ UPI ಇದೆ. ನಾವು ಗೂಗಲ್ ಪೇಯಿಂದ ಮಾಡ್ತಾಯಿದ್ವಿ ಪೇಮೆಂಟು. ಮಾಡಿದ ಮೇಲೆ ಅಲ್ಲೊಂದು ಏನಾಗುತ್ತೆ, ಫೋನ್ಪೇ ಗೂಗಲ್ ಪೇ ಮಾಡಬೇಕಾದ್ರೆ ನೋಡಿ, ಫೋನ್ಪೇ ಗೂಗಲ್ ಪೇ ಮಾಡಬೇಕಾದ್ರೆ ಅದೊಂದು ID ಕೇಳುತ್ತೆ. ID ಹಾಕಿ ನೀವು ಅದು ರಿಕ್ವೆಸ್ಟ್ ಬರುತ್ತೆ ನಿಮ್ಮ ಮೊಬೈಲಿಗೆ, ಯಾವುದು ಫೋನ್ಪೇ ಕೊಟ್ಟಿದ್ರು ಅದು ಹಾಕಿ ಪೇಮೆಂಟ್ ಮಾಡಿದ ಮೇಲೆ ಯುವರ್ ಮೊಬೈಲ್ ನಂಬರ್ ಅಪ್ಡೇಟ್ ರಿಕ್ವೆಸ್ಟ್ ಆದಮೇಲೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡು ಪ್ರೂಫ್ಗೆ ಇಟ್ಕೋಬೇಕು. ಆಮೇಲೆ ಈ ಥರ ಬರುತ್ತೆ ಅಕ್ನಾಲೇಜ್ಮೆಂಟು. ಈ ಥರ ಬರುತ್ತೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂತ ಬರುತ್ತೆ. ಅಕ್ನಾಲೇಜ್ಮೆಂಟ್ ಸ್ಲಿಪ್ ಇದ್ಮೇಲೆ ಎಕ್ಸಿಸ್ಟಿಂಗು ಫೋನ್ ನಂಬರು ಕೆಳಗಡೆ ಅಪ್ಡೇಟ್ ರಿಕ್ವೆಸ್ಟು ಈಗ ಆಗಿರೋ ಮೊಬೈಲ್ ನಂಬರ್ ಅಂತ ಕೆಳಗಡೆ ಇರುತ್ತೆ. SRN ಕಂಪಲ್ಸರಿ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಂತ ಏನೈತಿ ಅದು ಇಟ್ಕೋಬೇಕು. ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಮುಂದೆ ಉಪಯೋಗ ಆಗುತ್ತೆ. ಅದಕ್ಕೆ ಹಚ್ಚಿ ಕೊಡ್ತೀನಿ ನೋಡಿ. SRN ನಂಬರು ಕಾಪಿ ಮಾಡಿಕೊಂಡು ನಮ್ಮ ಫೋನ್ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಹೊತ್ತಿನಲ್ಲಿ ಬಿಟ್ಟು ನೋಡಬೇಕು ನೋಡಿ. ಅದನ್ನು ಕೂಡ ತೋರಿಸೇ ಬಿಡ್ತೀನಿ ಎಲ್ಲ ಕ್ಲಿಯರ್ ಆಗಿ. ಅದಕ್ಕೆ ಫೋನಿಗೆ ಆಗ್ತಿಲ್ಲ ಅಂತ ಚೆಕ್ ಮಾಡಿದ್ದೇವೆ ನೋಡಿ. 10 ಗಂಟೆ 6 ನಿಮಿಷ ಇದೆ. ನನ್ನ ನಂಬರ್ ಹಾಕಿ ಅದಾದಮೇಲೆ ಬಿಟ್ಟು ಚೆಕ್ ಮಾಡೋಣ. ಮೇಲ್ಗಡೆ ಯಾರೋ ತೋರಿಸ್ತಾ ಇದ್ದೀವಿ 10 ಗಂಟೆ 6 ನಿಮಿಷ ಟೈಮಿಂಗು. ಅದು ಬಿಟ್ಟು ಚೆಕ್ ಮಾಡೋಣ ನೋಡಿ. ಸಿಂಪಲ್ಲಾಗಿ ನಾವು ಯಾವ ಥರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 10 ಗಂಟೆ 6 ನಿಮಿಷ ಆಗಿದೆ. ನಾನು ಹೇಳಿದಾಗೆ SRN ನಂಬರ್ ಕಾಪಿ ಮಾಡ್ಕೊಂಡಿದ್ವಿ. ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ, ಚೆಕ್ ಮಾಡಿಸ್ತಾ ಇದ್ದೀನಿ. ಯಾರು ನೋಡಿ, 10 ಗಂಟೆ 11 ನಿಮಿಷ ಅಂದರೆ 5 ನಿಮಿಷ ಬಿಟ್ಟು ನಾವು ಮೈ ಆಧಾರ್ ಲಾಗಿನ್ ಅಂತ ಸರ್ಚ್ ಮಾಡಿ ಚೆಕ್ ಕಂಟಿನ್ಯೂ ಟು ವೆಬ್ ಅಂತ ಕೊಟ್ಟು ಚೆಕ್ ಈ ಕೆಳಗಡೆ ಇರುತ್ತೆ. ಚೆಕ್ ಆಧಾರ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಸ್ಟೇಟಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. SRN ನಂಬರ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ
SR ನಂಬರ್ ಮೇಲೆ ಕ್ಯಾಪ್ಚಾ ಎಂಟರ್ ಮಾಡಿ ಯಾರು ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ಮೇಲೆ 10 ಗಂಟೆ 11 ನಿಮಿಷ ಅನ್ನೋಟಿಗೆ ಯುವರ್ ಆಧಾರ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ವೈಲ್ ಯುವರ್ ಆಧಾರ್ ಈಸ್ ಬೀಯಿಂಗ್ ಪ್ರಿಂಟೆಡ್ ಪೋಸ್ಟೆಡ್ ಟು ಯು ಅಂತ ಆಲ್ರೆಡಿ ಅಪ್ಡೇಟ್ ಆಗೇ ಬಿಡ್ತೀವಿ. ಟೈಮೇ ತೊಗೊಂಡಿಲ್ಲ ಇದು. 5 ನಿಮಿಷದಲ್ಲೇ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಆಗಿದ್ದು ಕೂಡ ತೋರಿಸಿದ್ದೀನಿ ನೋಡಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.